ಬಿಪಿಎಲ್ ಅನ್ಯಾಯದ ವಿರುದ್ಧ ಹೋರಾಟ, ಮನೆ ಬಾಗಿಲಿಗೆ ಬಿಜೆಪಿ ಸರ್ಕಾರಕ್ಕೆ ಬಿಸಿ. ಬಡವರಿಗೆ ಅನ್ಯಾಯ ಮಾಡುವುದಿಲ್ವಾ? ಗೃಹಜ್ಯೋತಿ ಗೃಹಲಕ್ಷ್ಮಿ ಸಿಗೋದಿಲ್ವಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕಂಟಕವಾಗುತ್ತಾ ಬಿಪಿಎಲ್? ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಅನ್ನುವಂತಹ ಜೇನುಗೂಡಿಗೆ ಕೈ ಹಾಕದಾಗಲೆಲ್ಲ ಬಹಳಷ್ಟು ತಿಕ್ಕಾಟವನ್ನು ಎದುರಿಸಬೇಕಾಗತ್ತೆ. ಆ ಸಿಚುವೇಶನ್ ಅಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಬಿಜೆಪಿಗೆ ಬಿಪಿಎಲ್ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಅದನ್ನು ಬಲವಾಗಿ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಮನೆ ಬಾಗಿಲಿಗೆ ಈಗ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ರಾಜ್ಯವ್ಯಾಪಿ ಹೋರಾಟಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರವೂ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಲ್ಲಿ ಬಿಪಿಎಲ್ ಕಾರ್ಡ್ಗಳಲ್ಲಿ ಇಷ್ಟೆಲ್ಲ ಗೊಂದಲ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಲೇಬೇಕು. ಇವತ್ತು ಬಿಪಿಎಲ್ ಕಾರ್ಡ್ಗಳಿಗಾಗಿ ನಡೀತಾ ಇರುವಂತಹ ಈ ಬಡಿದಾಟಕ್ಕೆ ಕಾರಣ ಏನು? ರಾಜ್ಯ ಸರ್ಕಾರ ಹಾಗಾದ್ರೆ ಮಾಡೋದಕ್ಕೆ ಹೊರಟಿದ್ದೇನು? ಬಿಪಿಎಲ್ ಕಾರ್ಡ್ಗಳ ವಿಚಾರದಲ್ಲಿ ಈಗ ಪ್ರತಿಪಕ್ಷದವರು ಮಾಡ್ತಾ ಇರುವಂತಹದ್ದು ಈ ಹೋರಾಟ, ಇದಕ್ಕೆ ಇರುವಂತಹ ಅರ್ಥ ಏನು? ಯಾವ ಕಾರಣಕ್ಕೆ ಈ ಹೋರಾಟ ಅನಿವಾರ್ಯ ಆಗ್ತಾ ಇದೆ ಪ್ರತಿಪಕ್ಷಗಳಿಗೂ ಕೂಡ? ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಿಪಿಎಲ್ ಬಡಿದಾಟವನ್ನು ನಾವು ಮೊದಲಿಗೆ ಗಮನಿಸಬೇಕು. ಬಹಳ ಮುಖ್ಯವಾಗಿ ಇದು ಸರ್ಕಾರಕ್ಕೆ ಕಂಟಕ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾಕಂದ್ರೆ ನಾವು ಬಡವರ ಪರ ಇದ್ದೀವಿ, ಬಡವರ ಕಲ್ಯಾಣಕ್ಕಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. ಎಲ್ಲ ಮಾತುಗಳನ್ನು ಸಿದ್ದರಾಮಯ್ಯ ಸರ್ಕಾರ ಹೇಳ್ಕೊಂಡು ಬಂದಿದೆ. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು ಕೂಡ ಅದೇ ಬಡವರಿಗೆ ಸಂಬಂಧಪಟ್ಟಿರುವಂತಹ ಕಾರ್ಡ್, ರೇಷನ್ ಕಾರ್ಡ್. ಬಿಪಿಎಲ್ ಕಾರ್ಡ್ಗಳು ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವುದನ್ನೇ ಅಸ್ತ್ರ ಮಾಡಿಕೊಂಡು ಈಗ ಹೋರಾಟವನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಂತಹ ಹೆಸರು, ಇದರಲ್ಲಿ ಅನರ್ಹರಿಗೂ ಕೂಡ ಕಾರ್ಡ್ ಇದೆ ಅಂತೇಳಿ. ಆದರೆ ಅನರ್ಹತೆ ಹೆಸರಿನಲ್ಲಿ ರದ್ದು ಮಾಡ್ತಿರುವಂತಹ ಸರ್ಕಾರದ ವಿರುದ್ಧ ಈಗ ಹೋರಾಟ ನಡೀತಿದೆ. ಯಾಕಂದ್ರೆ ಕೇವಲ ಅನರ್ಹರದ್ದು ಮಾತ್ರ ಅಲ್ಲ, ಅರ್ಹರದ್ದು ಕೂಡ ಕಾರ್ಡ್ಗಳು ರದ್ದಾಗಿವೆ ಅನ್ನುವಂಥದ್ದು ಸರ್ಕಾರದ ವಿರುದ್ಧದ ಆಕ್ರೋಶಕ್ಕೆ ಕಾರಣ. ರದ್ದುಗೊಂಡ ಬಿಪಿಎಲ್ ಕಾರ್ಡ್ದಾರರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಳ್ತಾರೆ. ಮೊದಲ ಬಾರಿಗೆ ಬಿಜೆಪಿಯ ನಾಯಕರುಗಳು ಕೂಡ, ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಬಹಳ ಆಕ್ಟಿವ್ ಆಗಿ ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಯನ್ನು ತಿಳ್ಕೊಳ್ಳುವಂತ, ಅವರ ಕಾರ್ಡ್ ಸಮಸ್ಯೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಇದು ಒಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಹೆಚ್ಚಿಸೋದಕ್ಕೆ ಬೇಕಾಗಿದ್ದಂತಹ ಕೆಲಸವನ್ನು ಇವತ್ತು ಬಿಜೆಪಿಯ ನಾಯಕರು ಮಾಡ್ತಾರೆ. ವಿಶೇಷವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಅಶ್ವತ್ಥ ನಾರಾಯಣ ಮತ್ತು ಗೋಪಾಲಯ್ಯ, ಹಿಂದೆ ಆಹಾರ ಮಂತ್ರಿ ಕೂಡ ಆಗಿದ್ರು, ಅವರು ಕೂಡ ಮಾಡ್ತಿದ್ದಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ. ಯಾಕಂದ್ರೆ ಇದು ಗೋಪಾಲಯ್ಯ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿನೇ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ, ಮನೆಗಳಿಗೆ ಭೇಟಿ ಕೊಟ್ಟಿದೆ, ಮನೆಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದೆ. ಸಾಮಾನ್ಯ ಜನರ ಬಳಿಯಿಂದ ಕೇಳ್ತಾ ಇದ್ದಾರೆ, ನಿಮ್ಗೇನು ಸಮಸ್ಯೆ ಆಗಿದೆ, ನಿಮ್ಮ ಮನೆಯ ಆರ್ಥಿಕ ಸ್ಥಿತಿ ಎಂಥದ್ದು, ಮತ್ತು ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಏನು ಆಗಿದೆ ಅಂತ ಮಾಹಿತಿಯನ್ನ ತಿಳ್ಕೊಳ್ತಿದ್ದಾರೆ. ಕಾರ್ಡ್ ರದ್ದುಗೊಂಡ ಕುಟುಂಬಸ್ಥರ ಭೇಟಿಯಾಗಿ ಸಮಸ್ಯೆಗಳನ್ನು ಕೂಡ ಆಲಿಸ್ತಾ ಇದ್ದಾರೆ. ಕಾರ್ಡ್ ರದ್ದು ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ರೇಷನ್ ಕಾರ್ಡ್ ಕೇವಲ ರೇಷನ್ಗೆ ಮಾತ್ರ ಬಳಕೆ ಅಲ್ಲ, ಅದು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಐಡೆಂಟಿಟಿಯಾಗಿ ಬಳಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತ, ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನು ಪಡೆಯೋದಕ್ಕೂ ಕೂಡ ಬಿಪಿಎಲ್ ಕಾರ್ಡ್ ಅನಿವಾರ್ಯವಾಗಿ ಬೇಕಿರುತ್ತೆ. ನೊಂದವರ ಜೊತೆಗೆ ಕುಳಿತು ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯವ್ಯಾಪಿ ಹೋರಾಟ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಹೊರಟಿರುವಂತಹ ಕಾರಣಕ್ಕಾಗಿ. ಇದೇ ಕಾರಣಕ್ಕಾಗಿ ಈಗಾಗಲೇ ಬಿಪಿಎಲ್ ಬಡಿದಾಟ ಜೋರಾಗಿದೆ. ಈಗ ಬಿಜೆಪಿ ಬಿಪಿಎಲ್ನ ಆಂದೋಲನವನ್ನು ನಡೆಸೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಇದಕ್ಕೆ ಬೇಕಾಗಿ ಒಂದು ಆಂದೋಲನವನ್ನು ಕೈಗೆತ್ತಿಕೊಳ್ಳೋದಕ್ಕೆ, ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಬಿಪಿಎಲ್ ಕಾರ್ಡ್ ರದ್ದು ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಬೇಕು ಅನ್ನುವಂಥದ್ದು ಈಗ ಬಿಜೆಪಿಯವರು ಮಾಡಿಕೊಂಡಿರುವಂತಹ ಪ್ಲಾನ್. ರಾಜ್ಯದ ಎಲ್ಲ ಬಿಜೆಪಿ ಶಾಸಕರಿಗೂ ಕೂಡ ಆರ್ ಅಶೋಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ಮತ್ತು ಶಾಸಕರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏನೇನು ಆಗಿದೆ ನಿಮ್ಮ ಕ್ಷೇತ್ರಗಳಲ್ಲಿ ಅಂತೇಳಿ. ತಾಲೂಕು ಮಟ್ಟದಲ್ಲೂ ದೊಡ್ಡ ಹೋರಾಟವನ್ನು ಮಾಡುವಂತೆ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಶಾಸಕರಿಗೂ ಕೂಡ ಅಡ್ವೈಸ್ ಮಾಡಿದ್ದಾರೆ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಈ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ. ಹೀಗೆ
BPL ಆಂದೋಲನದಲ್ಲಿ ಬಡವರ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದಕ್ಕೆ ಬೇಕಾಗಿ ಈ ಪ್ಲಾನ್ ಅನ್ನ ಪ್ರತಿಪಕ್ಷ ಮಾಡ್ಕೊಂಡಿದೆ. ಯಾಕಂದ್ರೆ BPL ಕಾರ್ಡ್ ಅನ್ನುವಂಥದ್ದು ಇರುವಂಥದ್ದೇ ಬಡವರಿಗಾಗಿ, ಅದು ಬಡವರಿಗಾಗಿರುವಂಥದ್ದು, ಬಡತನದ ರೇಖೆಗಿಂತ ಕೆಳಗಿನವರಿಗೆ ಇರುವಂಥದ್ದು. ಆದರೆ ಇದೇ ಕಾರಣಕ್ಕಾಗಿ ಬಡವರ ವಿರೋಧಿ ಸರ್ಕಾರ ಅಂತೇಳಿ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಸರ್ಕಾರ ಯಾಕೆ BPL ಕಾರ್ಡ್ಗಳನ್ನ ರದ್ದು ಮಾಡೋದ ಕಡೆಗೆ ಹೊರಟಿದೆ? ಎಲ್ಲರ ಈಗ ಬಡವರ ಪರವಾಗಿ ಇದ್ದೀವಿ ಅಂತ ಹೇಳ್ತಿರುವಂಥ ಸರ್ಕಾರ BPL ಕಾರ್ಡ್ಗಳನ್ನ ರದ್ದು ಮಾಡೋದ್ರ ಉದ್ದೇಶ ಏನಿತ್ತು ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ BJP ನಾಯಕರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಬಡವರ ಅನ್ನವನ್ನ ಕೀಳುವಂತ ಒಂದು ಪಾಪದ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟ್ನಿಂದ ಪ್ರಾರಂಭ ಮಾಡಿದಿರಿ. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ. ಏನೊಂದು BPL ಕಾರ್ಡ್ ಅನ್ನ ಪಡೆದಿರುವಂಥ ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂಥದ್ದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಯಾವ ಆಸ್ತಿ ಇದೆಯೋ ಇಲ್ಲೋ ಆದರೆ ಒಂದು BPL ಕಾರ್ಡ್ ಇದ್ದರೆ ಒಂದು ವ್ಯಕ್ತಿ ಭರವಸೆಯಿಂದ, ಒಂದು ವಿಶ್ವಾಸದಿಂದ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಅರ್ಥ ಮಾಡಿಕೊಳ್ಳಿ. ಬಡವರ ವಿರೋಧಿ ಆಗಬೇಡಿ, ಜನ ವಿರೋಧಿ ಆಗಬೇಡಿ. ವಿಧಾನಸಭೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದನ್ನ ತಕ್ಷಣ ಸರಿಪಡಿಸಬೇಕು. ಆ ಬಡವರ ಶಾಪ ನಿಮ್ಮ ಸರ್ಕಾರದ ಮೇಲೆ ತಟ್ಟುತ್ತೆ. ಆದ್ರೆ ಬಡವರ ಅನ್ನ ಕಿತ್ಕೊಳ್ತಕ್ಕಂಥ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತಕ್ಕಂಥದ್ದನ್ನ ಹೇಳಿ ತಕ್ಷಣ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತೇನೆ. ಇದರ ಮಧ್ಯೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೊಂದವರು ಕೂಡ ಮಾತನಾಡಿದ್ದಾರೆ. ಯಾರೆಲ್ಲ BPL ಕಾರ್ಡ್ ರದ್ದಾಗಿದೆಯೋ ಅಂಥವ್ರು ಕೂಡ ಮಾತನಾಡಿದರೆ ಅವರ ಅಭಿಪ್ರಾಯಗಳು ಏನಿದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ತಿಂಗಳು ರದ್ದಾಗಿರೋದು. ನಾನು ಒಬ್ಬ ಹ್ಯಾಂಡಿಕ್ಯಾಪ್, ನಾನೊಬ್ಬ ಹ್ಯಾಂಡಿಕ್ಯಾಪ್ಟು. ಬಜ್ಜಿ ವ್ಯಾಪಾರ ಮಾಡ್ತಿದ್ದೆ. ಈಗ ಅದು ಮಾಡೋಕೆ ಸ್ವಲ್ಪ ನಾವು ಮನೇಲಿ ಇದ್ದೀವಿ. ಕಾರ್ಡ್ ಮಾಡ್ಕೊಂಡು ಕೇಳ್ಕೊತೀವಿ ಸರ್, ಏನು ಮಾಡೋಣ. ಕ್ಯಾನ್ಸಲ್ ಆಗಿದೆ, ಕೊಡಲ್ಲ ಮಕ್ಕಿನ ಅಂತ ಹೇಳಿರು. ನೀವೇನ್ ಕೆಲಸ ಮಾಡೋದಮ್ಮ? ಅವ್ರು ನಾವು ಅಪ್ಲೈ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ಅಪ್ಲೈ ಮಾಡ್ತೀವಿ. ನಮಗೆ ರೇಷನ್ ಕಾರ್ಡ್ ಬೇಕು ನಮಗೆ ಅಂತ ಕೇಳ್ಕೊಂತೀವಿ. ಈಗ ಇಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ನಾವು ಕೇಳ್ಕೊಂತ ಇರೋದು. ಇವಾಗ ನಮ್ಗೆ ರೇಷನ್ ಕಾರ್ಡ್ ಬೇಕು. ಇವಾಗ ಯಜಮಾನ್ರು ಈ ತರ ಆಗಿದ್ದಾರೆ. ನಿಮ್ಮ ಮನೆಯವರು ಇದ್ದಾರಮ್ಮ? ಸತ್ತೋಗವ್ರೆ ಯಜಮಾನ್ರು, ಸತ್ತೋಗವ್ರ. ನೀನೇನ್ ಕೆಲಸ ಮಾಡ್ತೀಯಾ? ಕೂಲಿ ಕೆಲಸ, ಮನೆ ಕೆಲಸ, ಕೂಲಿ ಕೆಲಸ. ಎಷ್ಟು 3,000 ಕೊಡ್ತಾರ? 2,000 ಕೊಡ್ತಾರ? 3,000 2,000 ಕೊಡ್ತಾರಪ್ಪ. ನಾವು ಮಾಡೋ ಕೆಲಸ ಒಂದು 500 1 200 300 ಹಂಗ್ ಕೊಡ್ತಾರೆ. 200 300 ಹಂಗ್ ಕೊಡ್ತಾರ? ರೇಷನ್ ಕಾರ್ಡ್ ಯಾಕೆ ಕಿತ್ತಾಕಿದ್ರು? ಅದೇನ್ ಕಿತ್ತಾಕಿರಪ್ಪ ನಮ್ಗೆ ಗೊತ್ತಿಲ್ಲ. ಈಗ ಅಕ್ಕಿ ಕೊಡಲ್ಲ ಅಂತ ಗೊತ್ತಾಯ್ತು. ಏನ್ ಮಾಡ್ತೀರಾ ಈಗ? ಏನ್ ಮಾಡೋ, ನೀವ್ ಏನ್ ಮಾಡ್ತೀರೋ ನಮ್ಗೆ ಏನ್ ಗೊತ್ತಾಯ್ತದಪ್ಪ. ಊಟಕ್ಕೆ ಏನ್ ಮಾಡ್ತೀರಾ? ನಾವ್ ಇದೇ ಕಾಯ್ಕೊಂಡಿದ್ದು. ಇನ್ನೇನ್ ಮಾಡ್ತೀವಿ? ಹಿಂಗ್ ಮನೆ ಕೆಲಸ ಮಾಡ್ಕೊಂಡು ಕರ್ಕೊಂಡ್ ತಿನ್ಬೇಕು. ನಾವು ಅಪ್ಲೈ ಮಾಡ್ಕೊಂಡಿದ್ವಿ ಸರ್. 4 ಜನ, ನಾನು, ನನ್ನ ತಮ್ಮ, ನಮ್ಮ ಅಪ್ಪ ಅಮ್ಮ. ಸರ್ ಅಕ್ಕಿಯಿಂದನೂ ಎಲ್ಲಾದ್ರಿಂದನೂ ಉಪಯೋಗ ಸರ್. ಇವಾಗ ಏನು ಇಲ್ದಂಗಾಗಿದೆ ಇವಾಗ ನಮ್ಗೆ. ಅದೇ IT ಪೇಯರ್ ಅಂತ ತೋರಿಸ್ತಿದ್ದಾರೆ ಸರ್. ನಾನೇ, ನನ್ನ ಮೇಲೆ ತೋರಿಸ್ತಿದ್ದಾರೆ. ನಾನು ಮನೇಲೇ ಇದ್ದೀನಿ, ಅಪ್ಲೈ ಮಾಡ್ತೀನಿ, ಒಂದು ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲ್ಲ, ಹಿಂಗ್ ಮಾಡ್ತಿದ್ದಾರೆ ಸರ್. BPL ಕಾರ್ಡ್ ಬೇಕು. ಅಲ್ಲೋಗಿ ಕೇಳಿದ್ರೆ ನಮ್ಗೇನ್ ಗೊತ್ತು, ಅದು ಅವ್ರನ್ನೇ ಹೋಗಿ ಕೇಳಿ, ಯಾರು ಇದ್ ಮಾಡಿದಾರೋ ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರ ಕೊಡ್ತಿರುವಂತಹ ಸಮಜಾಯಿಷಿಯನ್ನು ಕೂಡ ನಾವು ಗಮನಿಸಬೇಕು. ವಿಶೇಷವಾಗಿ ಸರ್ಕಾರದ ಕಡೆಯಿಂದ ಸಮಜಾಯಿಷಿ ಬರ್ತಾ ಇದೆ, ರಾಜ್ಯಾದ್ಯಂತ ಅನರ್ಹರ BPL ಕಾರ್ಡ್ಗಳನ್ನ ಮಾತ್ರ ರದ್ದುಗೊಳಿಸ್ತಾ ಇದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಯಾರಿಗೂ ಆತಂಕ ಬೇಡ, IT ಪಾವತಿ ಮಾಡ್ತಾ ಇದ್ದಂಥವ್ರ ಕಾರ್ಡ್ಗಳು ಮಾತ್ರ ಕ್ಯಾನ್ಸಲ್ ಆಗ್ತಾ ಇದಾವೆ. ಅಂದ್ರೆ ಯಾರು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರೋ ಅಂಥವರ ಕಾರ್ಡ್ಗಳು ಮಾತ್ರ ರದ್ದಾಗ್ತಾ ಇದ್ದಾವೆ. ಮನೆಗಳಲ್ಲಿ ಇರುವಂಥವ್ರು ಅಂದರೆ 5 ಲಕ್ಷಕ್ಕಿಂತ ಹೆಚ್ಚು ದುಡಿಮೆ ಇರುವಂಥವ್ರು ಅಂಥವರ ಕಾರ್ಡ್ಗಳು ಮಾತ್ರ ರದ್ದಾಗ್ತಾ ಇದ್ದಾವೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ವಾರ್ಷಿಕ ಆದಾಯ ಹೆಚ್ಚಿದ್ದವರ ಕಾರ್ಡ್ಗೆ ಮಾತ್ರ ಕೊಕ್ಕೆ ಹಾಕಿದ್ದೀವಿ ಅನ್ನೋದು ಸರ್ಕಾರದ ಸ್ಪಷ್ಟನೆ. ಯಾಕಂದರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಇದು ಸಿಗುತ್ತೆ ಅಂತೇಳಿ. ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ, ಅದನ್ನು ನಾವು ರದ್ದು ಮಾಡ್ತೀವಿ. ಅಂದರೆ ಸರ್ಕಾರಿ ನೌಕರರ ವಾರ್ಷಿಕ ಆದಾಯ ಎಲ್ಲಂದ್ರೂ ಕೂಡ 5 ಲಕ್ಷಕ್ಕಿಂತ ಮೇಲೆ ಇದ್ದೇ ಇರುತ್ತೆ, ಅಥವಾ 1,20,000 ಏನು ನಿಗದಿಪಡಿಸಿರುವಂತಹ ಒಂದು BPL ಕಾರ್ಡ್ನ ಮಾನದಂಡ ಇದೆಯಲ್ಲ ಅದಕ್ಕಿಂತ ಜಾಸ್ತಿನೇ ಇದೆ. ಈ ಕಾರಣಕ್ಕಾಗಿ ಈ ಕಾರ್ಡ್ಗಳು APL ಕಾರ್ಡ್ ಆಗಿ ಬದಲಾಗ್ತವೆ. BPL ಕಾರ್ಡ್ ರದ್ದಾದರೂ ಕೂಡ ಅದು APL ಕಾರ್ಡ್ಗಳಾಗಿ ಬದಲಾಗ್ತವೆ ಹೊರತು ಸಂಪೂರ್ಣವಾಗಿ ಕಾರ್ಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರೋದಿಲ್ಲ ಅನ್ನೋದನ್ನ ಸರ್ಕಾರ ಕೊಡ್ತಿರುವಂಥ ಸ್ಪಷ್ಟನೆ. ಈ ವಿಚಾರಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕೈಗಾರಿಕಾ ಸಚಿವ MB ಪಾಟೀಲ್ರು ಮಾತನಾಡಿದ್ದಾರೆ, ತೋರಿಸ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ,
7.5 ಎಕರೆ ಜಮೀನು ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನಿದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹೊಂದಿದ್ದಾರೆ. ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಉದಾಹರಣೆ ಕೊಟ್ಟು ಹೇಳ್ತೀವಿ, ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರಿದ್ದಾರೆ, ಅಂಥವ್ರಿಗೆ ಯಾರಾದರೂ ಉಳಿದಿದ್ರೆ ಅವ್ರು ಸೇರಿಸ್ಬೇಕಲ್ಲ ನೋಡ. ಎರಡು ಕೆಲಸ ಆಗ್ತದೆ. ಅನರ್ಹರನ್ನು ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ಹಾಗೆಯೇ ಯಾವಾಗ BPL ಕಾರ್ಡ್ ರದ್ದಾಯಿತು ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆತಂಕ ಎದುರಾಗಿರುವಂಥದ್ದು ಗೃಹಲಕ್ಷ್ಮಿಯರಿಗೆ, ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ನಮಗೆ ಬರುವಂಥ 2,000 ರೂಪಾಯಿಯ ಗತಿ ಏನು, ಕತೆ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಅನೇಕರನ್ನ ಕಾಡ್ತಾ ಇದೆ. ಇದಕ್ಕೆ ಒಂದು ಸ್ಪಷ್ಟನೆ ಸರ್ಕಾರದ ಮಟ್ಟದಲ್ಲೂ ಕೂಡ ಸಿಕ್ಕಿರುವಂಥದ್ದು. BPL ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ದುಡ್ಡು ಬರಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರದಲ್ಲಿ BPLನಿಂದ APLಗೆ ಹೋದರೆ ಎಲ್ಲ ಸವಲತ್ತು ಕೂಡ ಕಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥ ಕೆಲವೊಂದು ಅಂಶ ಇದೆ. ವಿಶೇಷವಾಗಿ ಗೃಹಲಕ್ಷ್ಮಿಯವರು ಕೂಡ ಇದನ್ನು ಗಮನಿಸಲೇಬೇಕು. BPL ಕಾರ್ಡ್ ರದ್ದಾದರೆ ಅನ್ನಭಾಗ್ಯದ ಅಕ್ಕಿ ಸಿಗೋದಿಲ್ಲ. ಅಂದರೆ ಅನ್ನಭಾಗ್ಯದಲ್ಲಿ ಸಿಗುವಂತಹ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳುವಂಥ ಭರವಸೆ, ಅಂದರೆ 5 kg ಅಕ್ಕಿ ಕೊಡ್ತಾರೆ, 5 kg ದುಡ್ಡು ಕೊಡ್ತಿದಾರಲ್ಲ, ಈ ಅನ್ನಭಾಗ್ಯದ ಅಕ್ಕಿ ಸಿಗೋದಿಲ್ಲ. ಕೇವಲ ಅಕ್ಕಿ ಮಾತ್ರ ಅಲ್ಲ, ಅಕ್ಕಿ ಬದಲು ದುಡ್ಡು ನೀಡುವಂತಹ ಸ್ಕೀಮ್ ಕೂಡ ಬಂದಾಗತ್ತೆ. ಯಾವುದೇ ವ್ಯಕ್ತಿಗೆ 5 kg ಅಕ್ಕಿಗೆ ಕೊಡುವಂತಹ 34 ರೂಪಾಯಿ ರೀತಿಯಲ್ಲೇನು ಸರ್ಕಾರ ದುಡ್ಡು ಕೊಡ್ತಾ ಇದೆ, 170 ರೂಪಾಯಿವರೆಗೆ ಏನೋ ದುಡ್ಡು ಕೊಡ್ತಿದೆ, ಆ ದುಡ್ಡು ನಿಲ್ಲುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನು APLಗೆ ಹೋದ ಮಾತ್ರಕ್ಕೆ ಗೃಹಲಕ್ಷ್ಮಿ ದುಡ್ಡು ಕಟ್ ಆಗೋದಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ದುಡ್ಡು ಕಟ್ ಆಗೋದಿಲ್ಲ ಅನ್ನುವಂಥದ್ದು ನಿಜ ಆದರೂ ಕೂಡ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗಿರೋದು, IT ಪಾವತಿದಾರರು ಆಗಿದ್ದರೆ, ಆದಾಯ ತೆರಿಗೆಯ ಪಾವತಿದಾರರು ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯು ಕೂಡ ಕ್ಯಾನ್ಸಲ್ ಆಗಬಹುದು. ಆದರೆ APLಗೆ ಹೋದ ಮಾತ್ರಕ್ಕೇ ಗೃಹಲಕ್ಷ್ಮಿ ದುಡ್ಡು ಕಟ್ ಆಗುವುದಿಲ್ಲ. ಅಂದರೆ ಉಳಿದ ಮಾನದಂಡಗಳ ಅಡಿಯಲ್ಲಿ APLಗೆ ಕನ್ವರ್ಟ್ ಆದ ತಕ್ಷಣವೇ ಕ್ಯಾನ್ಸಲ್ ಆಗೋದಿಲ್ಲ. ಆದರೆ ಆದಾಯ ತೆರಿಗೆದಾರರಿಗೆ ಭಾಳ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ತಂದಾಗಲೇ ಸರ್ಕಾರ ಹೇಳಿತ್ತು, ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ, ಹಾಗೆಯೇ ಯಾರು ಸರ್ಕಾರಿ ನೌಕರಿಗಳಲ್ಲಿರ್ತಾರೆ, ಹಾಗೆಯೇ ಯಾರು ಒಂದು ವೇಳೆ GST ಪಾವತಿದಾರರಾಗಿರ್ತಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಗೃಹಲಕ್ಷ್ಮಿ ಹಣ ಪಡೆಯಲು ಪಡೆಯುವಂತಹ ಫಲಾನುಭವಿಗಳಿಗೆ ಯಾವುದೇ ರೀತಿಯಂಥ ತೊಂದರೆ ಆಗೋದಿಲ್ಲ. BPLನಿಂದ APL ಆಗಿ ಕನ್ವರ್ಟ್ ಆದ ತಕ್ಷಣ ಯಾವುದೇ ತೊಂದರೆ ಆಗೋದಿಲ್ಲ. ಯಾವ ಗೃಹಲಕ್ಷ್ಮಿಯರು ಕೂಡ ಹೆದರಬೇಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಗೃಹ ಜ್ಯೋತಿ ವಿಚಾರದಲ್ಲೂ ಕೂಡ, ಗೃಹ ಜ್ಯೋತಿ ಸ್ಕೀಮ್ನ ಅಡಿಯಲ್ಲಿ ಉಚಿತ ವಿದ್ಯುತ್ ಪಡೆಯೋದಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ. 200 ಯೂನಿಟ್ಗಿಂತ ಕಡಿಮೆ ಇರುವಂಥದ್ದಕ್ಕೆ ಯಾವ APL BPLನ ಲೆಕ್ಕಾಚಾರ ಬರುವುದಿಲ್ಲ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತೀನಿ. ನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರೂ ಭಯಪಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ. ಆ 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ. ಆದರೆ ಈ ಇಡೀ ವಿಚಾರದಲ್ಲಿ BPL ಈ ಎಲ್ಲ ಗೊಂದಲದಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥ ಒಂದು ಅಂಶ ಇರುವಂಥದ್ದು ಅಂತ ಹೇಳಿದ್ರೆ, ಇದು ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಆಹಾರ ಅಧಿಕಾರಿಗಳು ಇಲ್ಲಿ ಆಟವಾಡಿದ್ರ ಅನ್ನೋಂಥದ್ದು. ಈ ವಿಚಾರದಲ್ಲಿ KH ಮುನಿಯಪ್ಪ ಅವರ ಜವಾಬ್ದಾರಿ ದೊಡ್ಡದಿದೆ. ಯಾಕಂದರೆ ಕರ್ನಾಟಕದಲ್ಲಿ BPL ಕಾರ್ಡ್ಗಳನ್ನು, APL ಕಾರ್ಡ್ಗಳನ್ನು ಮತ್ತು ಇಡೀ ಕಾರ್ಡ್ಗಳಲ್ಲಿರುವಂತಹ ನಕಲಿ ಕಾರ್ಡ್ಗಳನ್ನು ಕಟ್ ಮಾಡುವಂತಹ ಕೆಲಸವನ್ನು ಕಾಲದಿಂದ ಕಾಲಕ್ಕೆ ಸರ್ಕಾರ ಬಂದಿದೆ. ಆದರೆ ಈ ರೀತಿಯಂಥ ಗೊಂದಲ ಆಗಿರಲಿಲ್ಲ. ಈ ಬಾರಿ ಇಷ್ಟು ದೊಡ್ಡ ಗೊಂದಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? BPL ಕಾರ್ಡ್ ರದ್ದು ಮಾಡುವಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಬಲವಾದಂಥ ಅನುಮಾನ ಮೂಡುತ್ತೆ. ಯಾಕಂದರೆ ಅನರ್ಹರ ಜೊತೆಗೆ ಅರ್ಹ ಫಲಾನುಭವಿಗಳ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರಾ ಅಂತೇಳಿ. ನೋಡಿ, ಹಪ್ಪಳ ಮಾರೋರು ಹಪ್ಪಳ ಮಾಡಿಕೊಂಡು ಮಾರ್ತಾ ಇದ್ದೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳ್ತಿರುವಂಥ ಮಾತುಗಳನ್ನೇ ನಾವು ಗಮನಿಸ್ತಾ ಇದ್ವಿ. ಬೇರೆ ಬೇರೆ ಊರುಗಳಲ್ಲಿ ಮಾತನಾಡಿಸೋ ಕೂಡ ಇಂತಹ ಉದಾಹರಣೆಗಳು ಸಿಗ್ತಾ ಇರ್ತವೆ. ಇವಿಷ್ಟೇ ಕಾರಣಗಳಿಗಾಗಿ, ಅಂದರೆ ಅವರು ಆದಾಯ ತೆರಿಗೆ ಪಾವತಿ ಮಾಡ್ತಿರಲಿಲ್ಲ,
ಅಥವಾ ಅವರಿಗೆ 1,20,000ಕ್ಕಿಂತ ಹೆಚ್ಚು ಇನ್ಕಮ್ ಇದೆ ಅನ್ನೋದು ಡಿಕ್ಲೇರ್ ಆಗಿರೋದು ಯಾವುದೇ ಇದಿರಲ್ಲ. ಆದರೆ ಅವರ ಕಾರ್ಡ್ಗಳು ಏಕಾಏಕಿ ರದ್ದಾಗ್ತಾ ಇದ್ದಾವೆ. ಯಾವ ಕಾರಣಕ್ಕಾಗಿ? ಅನರ್ಹರ ಜೊತೆಗೆ ಅರ್ಹರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರೋದು ಯಾರು? ಹಾಗಾದ್ರೆ ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡಿದ್ದರೆ ಅರ್ಹರ ಕಾರ್ಡು ರದ್ದಾಗಿದ್ದು ಹೇಗೆ? ಕೇವಲ ಅನರ್ಹರನ್ನ ಮಾತ್ರ ನೀವು ರದ್ದು ಮಾಡ್ತಾ ಇದ್ರೆ ಅರ್ಹ ಕಾರ್ಡ್ದಾರರ ಕಾರ್ಡ್ಗಳು ರದ್ದಾಗೋದಕ್ಕೆ ಕಾರಣ ಯಾರು? ಇದನ್ನ ಈಗ ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಗೊಂದಲವನ್ನ ಸೃಷ್ಟಿಸಿ ಕಾರ್ಡ್ ರದ್ದು ಕ್ರಮ ತಡೆಯೋದಿಕ್ಕೆ ತೆರೆಮರೆಯ ಪ್ರಯತ್ನ ನಡೀತಿದ್ಯಾ ಅಂತ ಹೇಳಿ. ಯಾಕಂದ್ರೆ ಈ ರೀತಿಯಾಗಿ ಕಾರ್ಡ್ಗಳಲ್ಲಿ ಒಂದ್ಸಲ ಗೊಂದಲ ಸೃಷ್ಟಿ ಆಯಿತು. BPL ರದ್ದು ಮಾಡಿದ ತಕ್ಷಣ ನಿಜವಾದಂಥ ಫಲಾನುಭವಿಗಳು ಕೂಡ ಬಹಳಷ್ಟು ಜನರ ಕಾರ್ಡ್ಗಳು ರದ್ದಾಯಿತು ಅಂತ ಹೇಳಿದಾಗ ಆಕ್ರೋಶ ವ್ಯಕ್ತ ಆಗುತ್ತೆ, ಜನಾಕ್ರೋಶ ವ್ಯಕ್ತ ಆಗುತ್ತೆ, ಸರ್ಕಾರ ಗೊಂದಲಕ್ಕೊಳಗಾಗುತ್ತೆ. ಏನು ಮಾಡುತ್ತೆ? ಜನ ಯಾವಾಗ ಆಕ್ರೋಶಗೊಳ್ತಾರೋ ಇದು ಬಡವರ ವಿರೋಧಿ ಸರ್ಕಾರ ಅನ್ನುವಂತಹ ಬಿಂಬಿಸೋದಕ್ಕೆ ಶುರುವಾದ ತಕ್ಷಣ ಇಡೀ ರದ್ದು ಮಾಡುವಂತಹ ಅನರ್ಹರನ್ನ ಕೈ ಬಿಡುವಂತ ಇಡೀ ಪ್ರಕ್ರಿಯೆಯನ್ನ ಸರ್ಕಾರ ಏಕಾಏಕಿ ರದ್ದು ಮಾಡುವಂತಹ ಸಾಧ್ಯತೆಯೂ ಕೂಡ ಇದ್ದಿರುತ್ತೆ. ಈ ಪ್ರಯತ್ನವನ್ನ ಇಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರಾ ಅನ್ನುವಂತಹ ಅನುಮಾನವೂ ಕೂಡ ಈ ವಿಚಾರದಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಕಲಿ ಕಾರ್ಡ್ಗಳ ಮೂಲಕ ಲಾಭ ಪಡೆಯುವವರು, ನಕಲಿ ಕಾರ್ಡ್ಗಳು ಜಾಸ್ತಿ ಇದ್ದಷ್ಟು ಅದರಲ್ಲಿ ಬರುವಂತಹ ಸ್ಕೀಮ್ನ ಹಣದಲ್ಲಿ ನೋಡಿ, ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಹೇಳ್ತಾ ಇರೋ ರಿಪೋರ್ಟ್ ಪ್ರಕಾರ ನಕಲಿ ಕಾರ್ಡ್ಗಳನ್ನ ಹೊಂದಿರುವುದರಲ್ಲಿ ಕೆಲವರು ಅಕ್ಕಿಯನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ಆದರೆ ಅಕ್ಕಿಯನ್ನ ಖರೀದಿ ಮಾಡ್ತಕ್ಕಂತಹ ಸ್ವರೂಪ ಇದೆಯಲ್ಲ, ಇದು ಎಲ್ಲ ಕಾರ್ಡ್ಗಳ ಲೆಕ್ಕಾಚಾರದ ಮೇಲೆ ನಡೀತಾ ಇರುತ್ತೆ. ಇದೆಲ್ಲವೂ ಕೂಡ ಬಹಳ ಗಂಭೀರವಾದಂಥ ವಿಚಾರ ಇದೆ. ಸರ್ಕಾರ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇನ್ನು ಇವತ್ತಿನ ಚದುರಂಗದ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಿಜೆಪಿಯಿಂದ ವಕ್ಫ್ BPL ಅಸ್ತ್ರ, ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಸಂಘರ್ಷ. ನಬಾರ್ಡ್ ನೆರವು ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಸರ್ಕಾರ ಈಗ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸಾಲ ಸಂಘರ್ಷ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ತೊಡೆತಟ್ಟಿರುವಂಥದ್ದು ಇವತ್ತು ಮೊದಲಲ್ಲ. ಈಗಾಗಲೇ ಕೇಂದ್ರದಲ್ಲೇ ಹೋಗಿ, ಅಂದರೆ ದೆಹಲಿಯಲ್ಲೇ ಹೋಗಿ ಒಂದು ಹೋರಾಟವನ್ನು ನಡೆಸಿದ್ದು ಕೂಡ ಇದೆ. ಆದರೆ ಈಗ ಮತ್ತೊಂದು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ, ಮತ್ತೊಂದು ಸಂಘರ್ಷ ಈಗ ಎದುರಾಗಿದೆ. ಈಗ ಬಹಳ ಮುಖ್ಯವಾಗಿ ಕಾರಣ ಆಗಿರುವಂಥದ್ದು ನಬಾರ್ಡ್ ನೆರವು. ನಬಾರ್ಡ್ ನೆರವನ್ನ ಕಡಿತ ಮಾಡಿದ್ದನ್ನು ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ಅವರು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದರಿಂದ ಸಿಗುವಂತಹ ಸಾಲವನ್ನು ಕಡಿತ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಆರೋಪ. ಹಾಗಾದರೆ ಏನೇನು ನಡೆದಿದೆ ಇಲ್ಲಿ, ಏನು ನಡೀತಾ ಇದೆ ಇಲ್ಲಿ ಅನ್ನೋದನ್ನು ನಿಮಗೆ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ, ಈ ಹೋರಾಟ ಯಾವ ಸ್ವರೂಪದ್ದು ಅನ್ನೋದನ್ನು ನೋಡಬೇಕು. ತೆರಿಗೆ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ, ಇದು ಬಹಳ ಮುಖ್ಯವಾದಂಥ ಆರೋಪವನ್ನು ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆಯೇ ಮಾಡಿತ್ತು. ಕೇಂದ್ರದ ಬಜೆಟ್ ಘೋಷಣೆಯಾದ ಸಂದರ್ಭದಲ್ಲೂ ಕೂಡ ಈ ಆರೋಪವನ್ನು ಮಾಡಿತ್ತು. ಅದಾದ ನಂತರ ಬಜೆಟ್ ಪಾಲ್ನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಹೇಳಿತ್ತು. ಅಂದರೆ ವಿಶೇಷವಾಗಿ ತೆರಿಗೆಯ ವಿಚಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ವಿಳಂಬ ಆಗ್ತಾ ಇರುವಂಥದ್ರ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇದೆ. ಹಾಗೆಯೇ ವಿಶೇಷವಾಗಿ ಕೇಂದ್ರದಿಂದ ಸಿಗಬೇಕಾಗಿರುವಂಥ ಅನುದಾನಗಳ ವಿಚಾರಗಳಿಗೆ ಬಂದಾಗ ಅದರಲ್ಲೂ ಕೂಡ ಅನ್ಯಾಯ ಆಗಿದೆ ಅನ್ನುವಂತಹ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಪ್ಲಸ್ ಕೇಂದ್ರದ ಕಾಮಗಾರಿಗಳಿಗೆ ಅನುದಾನ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗೆಯೇ ಬರ ಪರಿಹಾರ ಬಿಡುಗಡೆಯಲ್ಲೂ ಕೂಡ ತಾರತಮ್ಯ ಆಗಿತ್ತು, ಅಥವಾ ಬರ ಪರಿಹಾರವನ್ನು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಯ ಡೈರೆಕ್ಷನ್ ಅನ್ನು ಪಡ್ಕೊಂಡು ಹಣವನ್ನು ಪಡ್ಕೊಳ್ಳಾಯಿತು. ಈಗ ನಬಾರ್ಡ್ ಸಾಲಕ್ಕೂ ಕೂಡ ಕೊಕ್ಕೆ ಹಾಕಿದ್ದಾರೆ. ನಬಾರ್ಡ್ ಮೂಲಕವಾಗಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಸಾಲ ಪಡೆಯುವಂಥದ್ದು ಪ್ರತಿ ವರ್ಷದ ಪ್ರಮಾಣವನ್ನು ಹೋಲಿಕೆ ಮಾಡಿದಾಗ 58% ಕಡಿತಗೊಳಿಸಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಆರೋಪ ರಾಜ್ಯ ಸರ್ಕಾರದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ವೇದಿಕೆಯಲ್ಲಿ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಿದರು. ಹೋದ್ ಸಾರಿ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು 5,600 ಕೋಟಿ. ಎಷ್ಟು? 5,600 ಕೋಟಿ. ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೇವೆ, ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ 2,340 ಕೋಟಿ. ಎಷ್ಟು ಕಡಿಮೆ ಆಯಿತು? ನಾಟ್ ಇವನ್ 50%. ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನೀವು ಕೇಳಬೇಕಲ್ವಾ?
ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ಕೇಳೋರು ಯಾರು? ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೇಳಬೇಕಾ ಬೇಡ? ನಾನು ಕೇಳೋದು ಒಂದು ಭಾಗ, ಇವ್ರದ್ದು ಕೇಳಬೇಕಲ್ವ? ಇವರು ಜನಪ್ರತಿನಿಧಿಗಳಲ್ಲ. ಸೊ ಇದನ್ನು ಕೇಳದೇನೆ ನೀವು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನೀವು ಕೂತ್ಕೊಬಿಟ್ರೆ, ಹಾಗಾದ್ರೆ ನಬಾರ್ಡ್ನಲ್ಲೂ ಕೂಡ ಯಾವ ಸ್ವರೂಪದ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅನ್ನೋದ ವಿಚಾರಕ್ಕೆ ಬಂದ್ರೆ, ಅಂದ್ರೆ ಇದು ನಬಾರ್ಡ್ ಸಾಮಾನ್ಯವಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗಿರುವಂತಹ ಯೋಜನೆಗಳನ್ನು ರೂಪಿಸೋದಕ್ಕೆ ಸರ್ಕಾರಕ್ಕೆ ಕಾಲದಿಂದ ಕಾಲಕ್ಕೆ ವರ್ಷದಿಂದ ವರ್ಷಕ್ಕೆ ಕೊಡುವಂಥ ಸಾಲ, ಅದನ್ನು ಇಮಿಡಿಯೇಟಾಗಿ ಸರ್ಕಾರ ಮುಂದಿನ ವರ್ಷ ತೀರಿಸಿದ ನಂತರ ವಾಪಸ್ ಮತ್ತೆ ಹೊಸ ಸಾಲವನ್ನು ಪಡೆಯುವಂಥ ಅವಕಾಶಗಳು ಕೂಡ ಇರುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಾಲ ಸಂಘರ್ಷ ಈಗ ಮುಂದುವರೆದಿದೆ. ನಬಾರ್ಡ್ನಿಂದಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಬಾರ್ಡ್ ಸಾಲ ಕಡಿತದ ಬಗ್ಗೆ ಸಿದ್ದು ಸರ್ಕಾರ ಕೆಂಡಾಮಂಡಲವಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರದ ವಿರುದ್ಧ ಕೆಂಡಾಮಂಡಲವಾಗಿದೆ. ಮತ್ತು ವಿಶೇಷವಾಗಿ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪಾಲು, ಯಾಕಂದ್ರೆ ಈ ರೀತಿಯಂಥ ಸಾಲವನ್ನು ಪಡೆಯೋದಕ್ಕೆ ಬೇಕಾಗಿರುವಂತಹ ಪಾಲಿನಲ್ಲೂ ಕೂಡ ಈ ವರ್ಷ ನಬಾರ್ಡ್ ನೆರವು 58% ಕಡಿತ ಆಗಿದೆ. ಇದು ನೇರವಾಗಿ ರೈತರಿಗೆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಇರುವಂತಹ ಅವಕಾಶವನ್ನು ಒದಗಿಸುವಂತಹ ಒಂದು ಯೋಜನೆ ಇದು. ಕೇಂದ್ರ ಸರ್ಕಾರದ ತಾರತಮ್ಯ ಅಂತ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂತಹ ಕಿಡಿಕಾರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಬಿಜೆಪಿ ಸಂಸದರು ಮತ್ತು ಕೇಂದ್ರ ಸಚಿವರ ಮೌನಕ್ಕೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾಕಂದರೆ ಸಂಸದರಾದಂಥವರು ಇಂಥ ವಿಚಾರಗಳನ್ನು ಕೇಂದ್ರದ ಮುಂದೆ ಪ್ರಸ್ತಾಪಿಸಿ, ನೋಡಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ರಾಜ್ಯದ ರೈತರಿಗೂ ಕೂಡ ಸಾಲ ಸಿಗಬೇಕು ಅಂತ ಹೇಳಿದ್ರೆ ಈ ಹಣ ಬೇಕು ಅನ್ನೋದನ್ನು ಕೇಳಬೇಕಾಗಿತ್ತು. ಅದನ್ನು ನಮ್ಮ ಸಂಸದರು ಮತ್ತು ಕೇಂದ್ರದ ಸಚಿವರುಗಳು ಮೌನ ವಹಿಸಿದ್ದಾರೆ ಈ ವಿಚಾರದಲ್ಲಿ ಅಂತೇಳಿ ರಾಜ್ಯ ಸರ್ಕಾರ ಆರೋಪವನ್ನು ಮಾಡ್ತಾ ಇದೆ. ರೈತರಿಗೆ ಕೇಂದ್ರ ಸರ್ಕಾರದ ಅನ್ಯಾಯ ಅಂತ ಕಿಡಿಕಾರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರಿಂದಾಗಿ ನಾವು ಸಾಲವನ್ನು ಕೊಡೋದಕ್ಕೆ, ರೈತರಿಗೆ ಸಾಲವನ್ನು ಒದಗಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರವೂ ಕೂಡ ಪ್ರತಿ ಬಾರಿ ಬಜೆಟ್ನಲ್ಲಿ ನಾವು ಇಷ್ಟು ಕ್ರೆಡಿಟನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳುತ್ತೆ. ಆ ಹಣ ಇಂತಹ ನಬಾರ್ಡ್ನಂತಹದ್ರ ಮೂಲಕವಾಗಿ ಸಿಗುವಂಥದ್ದು. ರಾಜ್ಯ ಸರ್ಕಾರದಿಂದ ರೈತರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂತಹ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಶೂನ್ಯ ಬಡ್ಡಿದರ ಅಥವಾ ಕಡಿಮೆ ಬಡ್ಡಿದರದ ಸಾಲವನ್ನು ಕೊಡುವಂತಹ ಯೋಜನೆಗೆ ಇದು ಹೊಡೆತವನ್ನು ಕೊಡ್ತಿದೆ. ಕಳೆದ ವರ್ಷ ರಾಜ್ಯಕ್ಕೆ 5,600 ಕೋಟಿ ರೂಪಾಯಿಯಷ್ಟು ಹಣ ಮಂಜೂರಾಗಿತ್ತು. ಈ ವರ್ಷ ಸಾಲದ ಮೊತ್ತವನ್ನು 2,340 ಕೋಟಿಗಳಿಗೆ ಇಳಿಕೆ ಮಾಡಿದ್ದಾರೆ. ಅಂದರೆ ಸುಮಾರು 3,260 ಕೋಟಿ ರೂಪಾಯಿಯಷ್ಟು ಕಡಿಮೆ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 58% ಕಡಿತ ಆಗಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಿರುವಂತಹ ಮಾತು. ಇದರಿಂದ ರೈತರಿಗೆ ಹೆಚ್ಚು ಸಾಲ ಸಿಗೋದಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಪಾಯಿಂಟ್ ಔಟ್ ಮಾಡ್ತಿದೆ. ರೈತರು ಖಾಸಗಿ ಸಂಸ್ಥೆಗಳತ್ತ ಮೊರೆ ಹೋಗಬೇಕಾಗುತ್ತೆ. ಯಾವಾಗ ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಸಿಗೋದಿರುವ, ಶೂನ್ಯ ಬಡ್ಡಿ ದರದ ಸಾಲ ಇರ್ಬೋದು ಅಥವಾ ಕಡಿಮೆ ಬಡ್ಡಿ ದರದ ಸಾಲ ಇರ್ಬೋದು, ಅದು ಸಿಗೋದಿರುವ ಆಗ ಅನಿವಾರ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳ ಕಡೆಗೆ ಹೋಗಬೇಕಾಗತ್ತೆ. ರೈತರಿಗೆ ಸಾಲದ ಹೊರೆ ಹೆಚ್ಚಾಗುತ್ತೆ. ಅಥವಾ ಖಾಸಗಿ ಲೇವಾದೇವಿದಾರರಿಂದ ಹಣವನ್ನು ಪಡ್ಕೊಳ್ಬೇಕಾಗತ್ತೆ, ಅಲ್ಲೂ ಸಾಲದ ಒತ್ತಡ ಹೆಚ್ಚಾಗುತ್ತೆ. ನಬಾರ್ಡ್ ಸಾಲ ಕಡಿತ ಮಾಡಿದರೆ ಬೆಳೆ ಸಾಲದ ಸಂಕಷ್ಟ ಕೂಡ ರಾಜ್ಯದ ರೈತರಿಗೆ ಎದುರಾಗುತ್ತೆ. ಶೂನ್ಯ ಬಡ್ಡಿ ದರದ ಸಾಲ ಕೊಡೋದಕ್ಕೆ ಸರ್ಕಾರಕ್ಕೆ ಸಂಕಷ್ಟ ಶುರುವಾಗುತ್ತೆ. ಇದು ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಇರುವಂತಹ ಸಮಸ್ಯೆ. ಈ ವಿಚಾರದಲ್ಲಿ ಸಚಿವರುಗಳು ಕೂಡ ಮಾತನಾಡಿದರೆ ತೋರಿಸ್ತೀನಿ. ವಾರ್ಡ್ನಿಂದ ನಮಗೆ ಈ ಸಾರಿ ಸಾಲ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೋದ ವರ್ಷ 5,600 ಕೋಟಿ ಕೊಟ್ಟಿದ್ದರು. ಈ ವರ್ಷ 2,340 ಕೋಟಿ, ಅಂದರೆ 58% ಕಡಿಮೆ ಆಗ್ಬಿಟ್ಟದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ, ಬಿಕಾಸ್ ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದು ಒಂದು ಮಾಡ್ತಾ ಇದ್ದೀನಿ. ಇದು ಒಂದು ಕರ್ನಾಟಕದ ಬಗ್ಗೆ ಇವ್ರ ಧೋರಣೆ ಏನು, ರೈತರ ಬಗ್ಗೆ ಇವ್ರ ಧೋರಣೆ ಏನು? ಸೊ ಇದು ಸಂಪೂರ್ಣವಾಗಿ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ 19 ಜನ ಜೋಶಿಯವರು, ಕುಮಾರಸ್ವಾಮಿಯವರು ಅಥವಾ ದೇವೇಗೌಡರಂಥ ಸೀನಿಯರು ಇವರು ಪಾರ್ಲಿಮೆಂಟಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಮಾತನಾಡತಕ್ಕಂಥದ್ದು ಈ ದಿನ ಮಾತಾಡಬೇಕಲ್ಲ. ಇಲ್ಲಿ ಬಂದು ರಾಜಕಾರಣ ಮಾಡಲಿ, ಅದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಇವ್ರು ರೆಪ್ರೆಸೆಂಟ್ ಮಾಡಿದಾಗ ಸೊ ಮುಲಾಜಿ ನೋಡಿದ್ರೆ ನಮ್ಗೆ ಹೇಳ್ತಾರೆ ತಮಿಳ್ನಾಡವ್ರ ಹತ್ರ ಹೋಗಿ ಮಾತಾಡಿ ಅಂತ. ಇವ್ರ ಜೊತೆಲಿ ಇಟ್ಕೊಂಡು ಕರ್ನಾಟಕ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ಇವ್ರು ಮಾತಾಡೋಕ್ಕಾಗಲ್ಲ. ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇವ್ರು ಏನಕ್ಕೆ ಇಲ್ಲಿಂದ ರೆಪ್ರೆಸೆಂಟ್ ಆಗಿ ಹೋಗಿರ್ತಕ್ಕಂಥದ್ದು ಅನ್ನೋದನ್ನೇ ಮರೆತು ಇವ್ರು ಇದು ಮಾಡಿದ್ರೆ, ನಾವು 5,600 ಕೋಟಿಗಿಂತೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ನಿರೀಕ್ಷಣೆಯೂ ಕೂಡ ಇತ್ತು. ಆನ್ ದ ಕಾಂಟ್ರರಿ ಏನಾಗಿದೆ, ಆನ್ ದ ಕಾಂಟ್ರರಿ ಓನ್ಲಿ 2,340 crores ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದೆ. 3,240 ಕೋಟಿ ಹಣ ಕಡಿಮೆ. ದಟ್ ವರ್ಕ್ಸ್ ಔಟ್
to be 58% less than the previous year allocation. ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ. ಕೇಂದ್ರದ ಹಣಕಾಸು ಸಚಿವೆಗೂ ಕೂಡ ಪತ್ರ ಬರೆದಿದ್ದೇನೆ, ಅವರಿಂದನೂ ಕೂಡ ಉತ್ತರ ಬಂದಿದೆ. ಹೀಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ನಬಾರ್ಡ್ ಸಾಲದ ವಿಚಾರದಲ್ಲೂ ಕೂಡ ಈಗ ಸಂಘರ್ಷ ಶುರುವಾಗಿದೆ. ರಾಜ್ಯದ ಬೇಡಿಕೆಯ ಪ್ರಕಾರವಾಗಿ ಅಷ್ಟೇ ಪ್ರಮಾಣದಲ್ಲಿ ಸಾಲವನ್ನು ನಬಾರ್ಡ್ ಮೂಲಕವಾಗಿ ಕೇಂದ್ರ ಸರ್ಕಾರ ಒದಗಿಸುತ್ತಾ ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಹಾಗೆಯೇ ಈ ವಿಚಾರದಲ್ಲಿ ಕೇಂದ್ರದ ಸಚಿವರುಗಳು ಇನ್ನಷ್ಟೇ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. ಅವರು ಇದಕ್ಕೆ ರಾಜ್ಯ ಸರ್ಕಾರದ ಈ ಒಂದು ಕ್ಲೇಮ್ಗಳಿಗೆ, ರಾಜ್ಯ ಸರ್ಕಾರದ ಆರೋಪಗಳಿಗೆ ಏನು ಕೌಂಟರ್ ಕೊಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.